ಲಾಯರಾಗವರೆಗೂ ಲಾಯರ್ ಆದ್ಮೇಲೂ ಕೂಡ ದೊಡ್ಡ ಇನ್ವೆಸ್ಟ್ನಲ್ಲೇ ಊಟ ಮಾಡ್ತಿದ್ದೆ. ಈಗ ನೀವೆಲ್ಲ ಹಾಸ್ಟೆಲ್ ಇದ್ದವರು, ಇಲ್ಲಿ ಬಹಳ ಜನ ವಿದ್ಯಾರ್ಥಿಗಳೆಲ್ಲ ಹಾಸ್ಟೆಲ್ ಇದ್ದವರು. ಹಾಸ್ಟೆಲಲ್ಲಿ ಊಟ ಚೆನ್ನಾಗಿರ್ಬೇಕು ಅಂತೇಳಿ, ಪೌಷ್ಟಿಕವಾದಂತ ಆಹಾರ ಸಿಗಬೇಕು ಅಂತೇಳಿ ನಾನು ಮುಖ್ಯಮಂತ್ರಿ ಆದ್ಮೇಲೆ ಪ್ರೀ ಮೆಟ್ರಿಕ್ ಸ್ಟೂಡೆಂಟ್ಸ್ಗೆ 650 ರೂಪಾಯಿ ಇತ್ತು. ನಾನು 750 ರೂಪಾಯಿ ಇತ್ತು 13-14ರಲ್ಲಿ. ಅದನ್ನು 900 ರೂಪಾಯಿ ಮಾಡಿದೆ, 200 ರೂಪಾಯಿ ಜಾಸ್ತಿ ಮಾಡಿದೆ, 150 ರೂಪಾಯಿ ಜಾಸ್ತಿ ಮಾಡಿದೆ. ಆಮೇಲೆ ಪ್ರತಿ ವರ್ಷ ನೆಕ್ಸ್ಟ್ ಇಯರ್ 14-15-100 ರೂಪಾಯಿ ಜಾಸ್ತಿ ಮಾಡಿದೆ. ಆಮೇಲೆ ಇದರಲ್ಲಿ 200 ರೂಪಾಯಿ ಜಾಸ್ತಿ ಮಾಡಿದೆ. ಹಿಂಗೆ ಪ್ರತಿ ವರ್ಷನೂ ಕೂಡ ನಾನು ಇರೋವರೆಗೂ 5 ವರ್ಷನೂ ಕೂಡ ಜಾಸ್ತಿ ಮಾಡಿದೆ. ಇವತ್ತು ಎಷ್ಟಿದೆಪ್ಪ ಅಂತಂದ್ರೆ 750 ರೂಪಾಯಿ ಇತ್ತು ಅವತ್ತು, 850 ರೂಪಾಯಿ ಮೆಟ್ರಿಕ್ ನಂತರದವರು ಇತ್ತು. ಇವತ್ತು 1750 ರೂಪಾಯಿ, 1850 ರೂಪಾಯಿ ಆಗಿದೆ. ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಹಾಸ್ಟೆಲಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪೌಷ್ಟಿಕವಾದಂತ ಆಹಾರ ಸಿಗಬೇಕು. ಆರೋಗ್ಯ ಚೆನ್ನಾಗಿದ್ರೆ ಮಾತ್ರ ಸೌಂಡ್ ಮೈಂಡ್ ಇಸ್ ಇನ್ ಎ ಸೌಂಡ್ ಬಾಡಿ ಅಂತ ಕರಿತೀವಿ. ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ ಕರಿತೀವಿ. ಆರೋಗ್ಯ ಚೆನ್ನಾಗಿರ್ಬೇಕು, ಅದಕ್ಕೋಸ್ಕರನೇ ಮಾಡೋದು. ಪೌಷ್ಟಿಕಾದ ಆಹಾರ ಸಿಗ್ಲೇಬೇಕು ಅಂತೇಳಿ ಮತ್ತೆ ಈ ವರ್ಷ 100 ರೂಪಾಯಿ ಜಾಸ್ತಿ ಮಾಡಿದ್ದೀವಿ, 24-25. 5 ವರ್ಷ ನಾನು ಹಿಂದೆ 2013-18 ಇದ್ದಾಗ ಮಾಡಿದೆ. ಆಮೇಲೆ 2019, 20, 21, 22 ಮಾಡಲಿಲ್ಲ. 22, 23 ಆಯ್ತು, 23, 24 ಆಗ್ಲಿಲ್ಲ, 24, 25 1750 ರೂಪಾಯಿ, 1850 ರೂಪಾಯಿ. ನೀವೆಲ್ಲ ತಿಳ್ಕೋಬೇಕು ವಿದ್ಯಾರ್ಥಿಗಳು. ಇಷ್ಟು ರೂಪಾಯಿ ನಿಮಗೆ ತಿಂಗಳಿಗೆ ನಾವು ಕೊಡ್ತಾ ಇದ್ದೀವಿ ಸರ್ಕಾರ. ಆಮೇಲೆ 94-95ರಲ್ಲಿ ಇದ್ದಾಗ ನಾನು ಹಣಕಾಸು ಮಂತ್ರಿ ಆದೆ ಮೊದಲನೇ ಬಾರಿಗೆ. ಎಂಬತ್ತರ ದಶಕದಲ್ಲಿ DSS ಪ್ರಾರಂಭ ಆಯಿತು. ರೈತ ಸಂಘಟನೆ, DSS ಎಲ್ಲ ಸಂಘಟನೆ ಶುರುವಾದ. DSS ನವರು ಹೇಳ್ತಿದ್ರು, ಜನಸಂಘರ್ಷ ಸಮಿತಿಯವರು, ನಮಗೆ ಸಾರಾಯಿ ಅಂಗಡಿಗಳು ಬೇಡ, ರೆಸಿಡೆನ್ಸಿಯಲ್ ಸ್ಕೂಲ್ಗಳು ಬೇಕು ಅಂತ ಒಂದು ಘೋಷಣೆ. ಸಾರಾಯಿ ಅಂಗಡಿಗಳು ಬೇಡ ಘೋಷಣೆ. ನಾನು 94-95ನೇ ಇಸ್ವಿನಲ್ಲಿ ಮೊದಲನೇ ಬಾರಿಗೆ ಮೊರಾರ್ಜಿಯವರ ಹೆಸರಿನಲ್ಲಿ ರೆಸಿಡೆನ್ಸಿಯಲ್ ಸ್ಕೂಲ್ಗಳನ್ನು ಪ್ರಾರಂಭ ಮಾಡಿದೆ. ಇವತ್ತು ಒಂದು ಹೋಬಳಿಗೊಂದು ಮಾಡಬೇಕು ಅಂತೇಳಿ ಇಲ್ಲಿವರೆಗೆ 822 ರೆಸಿಡೆನ್ಸಿಯಲ್ ಸ್ಕೂಲ್ಗಳಾಗಿದ್ದಾವೆ. ಇವತ್ತಿನವರೆಗೆ 822 ರೆಸಿಡೆನ್ಸಿಯಲ್ ಸ್ಕೂಲ್ಗಳಿದ್ದಾವೆ. ಆದರೂ ಇನ್ನೂ ಎಲ್ಲ
ಹೋಬಳಿಗೊಂದು ಮಾಡಕ್ಕಾಗಿಲ್ಲ. ಅದಕ್ಕೆ ಈ ವರ್ಷ 20 ಹೊಸ ರೆಸಿಡೆನ್ಸಿಯಲ್ ಶಾಲೆಗಳನ್ನ ತೆಗಿಲಿಕ್ಕೆ ತೀರ್ಮಾನವನ್ನು ಘೋಷಣೆಯನ್ನು ಮಾಡಿದ್ದಾರೆ. 20 ರೆಸಿಡೆನ್ಸಿಯಲ್. ಮುಂದಿನ ವರ್ಷ ಇನ್ನು ಉಳಿದ ಎಲ್ಲ ತಾಲೂಕುಗಳಿಗೂ ಕೂಡ, ಎಲ್ಲ ಹೋಬಳಿಗಳಿಗೂ ಕೂಡ ಒಂದು ರೆಸಿಡೆನ್ಸಿಯಲ್ ಶಾಲೆ ಇರಲೇಬೇಕು. ಕಾರಣ ಯಾಕಪ್ಪ ಅಂತಂದ್ರೆ, ಹಳ್ಳಿಗಾಡಿನ ಮಕ್ಕಳಿಗೂ ಕೂಡ ಗುಣಮಟ್ಟದ ಶಿಕ್ಷಣ ಸಿಗಲೇಬೇಕು. ಅವರು ಕೂಡ ಮುಖ್ಯವಾಗಿ ಬರಬೇಕು. ಅವ್ರ ಮಕ್ಕಳುಗಳು ಕೂಡ ಡಾಕ್ಟರ್ಗಳಾಗಬೇಕು, ಇಂಜಿನಿಯರ್ಗಳಾಗಬೇಕು, ಪ್ರೊಫೆಸರ್ಗಳಾಗಬೇಕು, ವಿಜ್ಞಾನಿಗಳಾಗಬೇಕು. ಕೆಲವರೇ ಆದರೆ ಸಮಾಜದಲ್ಲಿ ಸಮಾನತೆ ತರಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದೀನಿ. ನಾನು ಈ ವರ್ಷ ಪ್ರಾಥಮಿಕ ಪ್ರೈಮರಿ ಶಾಲೆ ನಲ್ಲಿ ಓದ್ತಕ್ಕಂಥ 10ನೇ ತರಗತಿವರೆಗೆ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದಿನ ಮೊಟ್ಟೆ ಕೊಡೋದಿತ್ತು, 2 ದಿನ ಮಾಡಿದೆ. ಇನ್ಫೋಸಿಸ್ನವ್ರ ಜೊತೆ ಮಾತಾಡಿ ಈಗ ವಾರಕ್ಕೆ 6 ದಿನ ಮೊಟ್ಟೆ ಕೊಡೋ ರೀತಿಯಲ್ಲಿ ಮಾಡಿದ್ವಿ. ಬೇರೆ ಎಲ್ಲ ಬಡವರಿಗೆ 5 ಕೆಜಿ ಉಚಿತವಾಗಿ ಅನ್ನಭಾಗ್ಯ ಕಾರ್ಯಕ್ರಮದ ಮೂಲಕ 5 ಕೆಜಿ ಅಕ್ಕಿಯನ್ನ ಫ್ರೀಯಾಗಿ ಕೊಡ್ತಕ್ಕಂಥ ಕೆಲಸವನ್ನು ಯಾಕಂತಂದ್ರೆ ಇವತ್ತು ಕೂಡ ಹೈದರಾಬಾದ್ ಕರ್ನಾಟಕ ಅಂತ ಕಲ್ಯಾಣ ಕರ್ನಾಟಕ ಅಂತಲ್ಲಿ ಇವತ್ತು ಮಾಲ್ ನ್ಯೂಟ್ರಿಷನ್ ಇಂದ ನರತಕ್ಕಂಥ ಮಕ್ಕಳುಗಳು ಇದ್ದಾರೆ. ಇಷ್ಟೆಲ್ಲ ಮಾಡಿದ್ರು ಕೂಡ ನಾನು 2013ರಿಂದ 18ವರೆಗೆ ಮುಖ್ಯಮಂತ್ರಿ ಆಗಿರುವಾಗ ಹಾಲು ಉತ್ಪಾದನೆ ಜಾಸ್ತಿ ಆಯ್ತು. ನನ್ನ ಹತ್ರ KMF ನವರೆಲ್ಲ ಬಂದರು, ಸರ್ ಹಾಲು ಉತ್ಪಾದನೆ ಜಾಸ್ತಿ ಆಗ್ಬಿಟ್ಟದೆ, ನಾವು ಮಾರಾಟ ಮಾಡೋಕ್ಕಾಗಲ್ಲ ಅಂತ ಹೇಳಿ. ಆಗ ನಾನು ಹೇಳಿದೆ, ನೋಡಪ್ಪ, ನೀವು ಹಾಲನ್ನ ಚರಂಡಿ ಸುರಿಯೋದು ಇನ್ನೇನು ವೇಸ್ಟ್ ಮಾಡೋದು ಮಾಡಕ್ ಹೋಗ್ಬಿಡಿ, ಶಾಲಾ ಮಕ್ಕಳಿಗೆಲ್ಲ ಕೊಡೋಣ, ಅಂಗನವಾಡಿ ಮಕ್ಕಳಿಗೆ, ಶಾಲಾ ಮಕ್ಕಳಿಗೆಲ್ಲ ಹಾಲು ಕೊಡೋಣ ಅಂತೇಳಿ ಅವತ್ತಿನಿಂದ ಕ್ಷೀರಭಾಗ್ಯ ಕಾರ್ಯಕ್ರಮ ಪ್ರಾರಂಭ ಆಯಿತು. ಕ್ಷೀರಭಾಗ್ಯ ಕಾರ್ಯಕ್ರಮ ಇವೆಲ್ಲ ಯಾಕೆ ಮಾಡ್ತಾ ಇದೀವಿ ಅಂತಂದ್ರೆ, ಈಗ ಅನ್ನಭಾಗ್ಯ, ಕ್ಷೀರಭಾಗ್ಯ, ಕ್ಷೀರಧಾರೆ, ಮನಸ್ವಿನಿ, ಮೈತ್ರಿ, ಪಶುಭಾಗ್ಯ, ಶೂಭಾಗ್ಯ. ನಾನು ಒಂದ್ಸಾರಿ ರಾಜಣ್ಣನ ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿದ್ದೆ. ರಾಜಣ್ಣ ಕಾನ್ಸ್ಟಿಟ್ಯೂನ್ಸಿ ಯಾವ್ದಾದ್ರು ತುಮಕೂರು ಜಿಲ್ಲೆ ಮಧುಗಿರಿ, ಅಲ್ಲಿ ಹೋಗಿದ್ದೆ. ರಾಜಣ್ಣ ಹೇಳಿದ್ರು, ಸರ್ ಬಡವ್ರ ಮಕ್ಕಳು ಶೂ ಹಾಕಕ್ ಬರಕ್ಕಾಗ್ತಾ ಇಲ್ಲ ಸರ್, ಶ್ರೀಮಂತರ ಮಕ್ಕಳು ಮಾತ್ರ ಶೂ ಹಾಕೊಂಡು ಬರ್ತಾರೆ, ಈ ತಾರತಮ್ಯ ತೆಗೆದಾಕ್ಬೇಕು ಅಂತ ತಕ್ಷಣ ಶೂ ಭಾಗ್ಯ ಕಾರ್ಯಕ್ರಮ ಘೋಷಣೆ ಮಾಡಿದ್ರು. ಒಂದು ವರ್ಷಕ್ಕೆ 1 ಜೊತೆ ಶೂ, 2 ಜೊತೆ ಸಾಕ್ಸ್ ಅಲ್ವಾ? ನಿಮ್ಮನವ್ರೆ, ನಿನ್ನೆ ಸೂಟ್ ಹಾಕೊಂಡಿದ್ರಿ, ನೀವು ಡಾಕ್ಟರ್ ಹಾಕಿದ್ರು ಸೂಟ್ ಹಾಕಿದ್ರ? ನಿನ್ನೆ ಅವರ ಕಾಲೇಜು ಶತಮಾನೋತ್ಸವ ಆಚರಣೆ ಮಾಡ್ತಿತ್ತು, ಮೆಡಿಕಲ್ ಕಾಲೇಜ್. ಅವರು ಹುಣಸೂರು ಸರುಕಾಶ್ನವರು 34ರಲ್ಲೇ ಮೆಡಿಕಲ್ ಕಾಲೇಜ್ ಸೇರಿದ್ರು. ಈಗ ಸೂಟ್ ಹಾಕೊಂಡು ಸ್ಟೇಟ್ ಆಫೀಸರ್ ಆಗಿ ರಿಟೈರ್ಡ್ ಆಗಿದ್ದಾರೆ. ಕೂತ್ಕೊಳ್ಳಿ ತಿಮ್ಮಯ್ಯನವರು. ನಾನು ಯಾಕೆ ಹೇಳ್ತೀನಿ ಅಂದ್ರೆ, ತಿಮ್ಮಯ್ಯ 60 ಡಾಕ್ಟರ್ ಆಗದಾದ್ರೆ ವೈನಾಟ್ ಅದರ್ಸ್ ಅವಕಾಶ ಸಿಕ್ತು ತಿಮ್ಮಯ್ಯನವ್ರಿಗೆ ಡಾಕ್ಟರ್ ಆಗ. ಓದಕ್ಕೆ ಅವಕಾಶನೇ ಸಿಕ್ಕದೆ ಹೋಗಿದ್ರೆ ಡಾಕ್ಟರ್ ಎಲ್ಲ ಆಯ್ತಿದ್ರು. ಈಗ
ನಮ್ಮ ಊರಿನಲ್ಲಿ ನಾನು ಓದಬೇಕು ಅಂತ ಒಂದು ವರ್ಷ ಡಿಸ್ಕಂಟಿನ್ಯೂ ಮಾಡ್ಬಿಟ್ಟು ಲಾವ್ ಓದಕ್ಕೆ ಅಂತ ನಮ್ಮ ಅಪ್ಪನ ಕೇಳಿದೆ. ನಮ್ಮ ಅಪ್ಪ ಹೋಗಿ ನಮ್ಮೂರು ಶ್ಯಾನ್ಭೋಗನ್ ಕೇಳ್ಕೊ ಬಂದ. ಆ ಶ್ಯಾನ್ಭೋಗ ಹೇಳ್ಬಿಟ್ಟಲೆ ಕುರುಬರೆಲ್ಲ ಲಾಯರ್ ಕೆಲಸ ಮಾಡಕ್ಕಾಗ್ತೀನಯ್ಯ, ಓದಿಸ್ಬೇಡ, ಅದನ್ನ ಎಲ್ಲರೂ ಕೆಲಸ ಸೇರಿಸ್ಬಿಡು ಅಂತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.